ಪೀನಟ್ ಬಟರ್. ನನ್ನ ಮಗನೂ ತಿಂತದಾನಲ್ಲಿ ಒಂದು ಸ್ಪೂನೆಲ್ಲ ಅವನಿಗೂ ಕೊಟ್ಟಿದ್ದಾನೆ. ಮತ್ತು ನಿಮಗೆ ಸಪೋಸ್ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗ್ತಾ ಇಲ್ಲ ಅಂತಂದರೆ ಸೊ ನಾನಿವತ್ತು ಅಂದರೆ ವಿಡಿಯೋ ಫುಲ್ಲು ಎಲ್ಲ ದಿಕ್ಕಲ್ಲೂ ಡೈವರ್ಟ್ ಆಗ್ತದೆ. But with a husband support I can do it. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇದು ಓವರ್ ದ ವೀಕೆಂಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ವೀಕೆಂಡಲ್ಲಿ ನಾವು ಅಂದರೆ ಹೇಗೆ ಅಂದರೆ ನಮ್ಮ ವೀಕೆಂಡ್ ಒಂಥರ ವೀಕ್ ಡೇನ ರಿಸೆಟ್ ಮಾಡೋದಕ್ಕೆ ಎಲ್ಲದು ನೀಟಾಗಿ ಕ್ಲೀನ್ ಮಾಡಿ ಅಥವಾ ನೆಕ್ಸ್ಟ್ ವೀಕಲ್ಲಿ ನಾವು ಏನೇನು ಮಾಡ್ತೇವೆ ಎಲ್ಲ ಪ್ರತಿಯೊಂದು ಪ್ಲ್ಯಾನ್ ಮಾಡೋವಂಥದ್ದು ನಮ್ಮ ವೀಕೆಂಡ್ ಕೆಲಸ. ಸೊ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ವೀಕ್ ಡೇಯಲ್ಲಿ ಏನೇನು ಅಡುಗೆ ಮಾಡಬೇಕು ನಾನು ಅದನ್ನೆಲ್ಲ ನಾನು ಅವನ ಹತ್ರ ಡಿಸ್ಕಸ್ ಮಾಡ್ತಿದ್ದೀನಿ. ಇಟ್ಸ್ ಬಿಕಾಸ್ ಕೆಲವೊಂದು ಐಟಮ್ಸ್ಗಳು ನನಗಿಷ್ಟ ಇರುತ್ತೆ, ಡಿಶ್ಗಳು ಕೆಲವೊಂದು ಅವನಿಗಿಷ್ಟ ಇರುತ್ತೆ. ಅವನು ಇವನ್ನ ಮಾಡಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ, ಕೆಲವೊಂದು ನನಗೇ ತಿನ್ನಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ಮ್ಯೂಚುವಲಿ ಇಬ್ರಿಗೂ ಯಾವುದ್ಯಾವ್ದು ಬೇಕು ಏನು ಅಂತ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ತೀವಿ. ಆ್ಯಂಡ್ ನಮಗೆ ಈಗ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಪ್ರತಿಯೊಂದು ಇರಬೇಕು. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಡೀಟೇಲ್ಡಾಗಿ ಕೂತ್ಕೊಂಡು ಡೇಯಲ್ಲಿ ಎಲ್ಲೆಲ್ಲೆಲ್ಲಿ ನಾವು ಫಿಲಪ್ ಮಾಡ್ಬೋದು ಆ ಗ್ಯಾಪ್ಸ್ಗಳನ್ನು ಅದನ್ನೆಲ್ಲ ಯೋಚನೆ ಮಾಡಿ ನಾವು ಓವರ್ ದ ವೀಕೆಂಡ್ ಫ್ರೈಡೇ ನೈಟ್ ಕೂತ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡ್ತೇವೆ. ನಿಜವಾಗ್ಲೂ ಹೇಳ್ತೀನಿ, ನಂಗೆ ಗೊತ್ತಿಲ್ಲ ಬೇರೆಯವ್ರದ್ದೆಲ್ಲ ಹೇಗೆ ರ್ಯಾಂಡಮ್ ಆಗಿ ಸ್ಪಾಂಟೇನಿಯಸ್ ಆಗಿ ಅವರು ಆ ಡೇ ಏನು ಕುಕ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡ್ತಾರೆ. ಬಟ್ ನನಗೆ ಹಂಗೆ ಆಗಲ್ಲ. ನನಗೆ ಪ್ರಾಪರಾಗಿ ಒಂದು ಪ್ಲ್ಯಾನ್ ಇರಬೇಕು, ಮೆನ್ಯೂ ಇರಬೇಕು, ಅದ್ರ ಪ್ರಕಾರನೇ ನಾನು ವೆಜಿಟೇಬಲ್ಸ್ ತರಿಸ್ತೇನೆ. ಶುಭೋದಯ. ಸೊ ನೆನ್ನೆ ನೀವು ನೋಡಿರ್ಬೋದು ಎಲ್ಲ ಪ್ರಾಪರಾಗಿ ಲಿಸ್ಟ್ ಮಾಡಿ ನಾವು ಎಲ್ಲ ಆವಾಗ ಆಲ್ಮೋಸ್ಟ್ 12 o'clock ಆಗಿತ್ತು. ಪಾಪುನ ಮಲಗಿಸಿ ಆಮೇಲೆ ನಾವೆಲ್ಲ ಕುತ್ಕೊಂಡು ಊಟ ಮಾಡಿ ಅದನ್ನೆಲ್ಲ ಬರೆದು ಮಾಡೋಷ್ಟೊತ್ತಿಗೆ ಅಷ್ಟೊತ್ತು ಟೈಮ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಯಾಟರ್ಡೆ. ಸೊ ನಮ್ಮದು ಸ್ಯಾಟರ್ಡೆ ಸಂಡೇ ಇದೇ ಕೆಲಸ. ಸ್ಯಾಟರ್ಡೆ ಸಂಡೇ ಅಂದರೆ ವೀಕಿನ ಪ್ರೆಪ್ಪು ನಮ್ಮ ಫ್ರೈಡೆಯಿಂದನೇ ಶುರುವಾಗಿಬಿಡುತ್ತೆ. ಫ್ರೈಡೇ ಸ್ಯಾಟರ್ಡೆ ಪ್ರಾಪರ್ ಪ್ರೆಪ್ ಆದರೆ ಒಂದು ವೀಕ್ ಫುಲ್ಲು ಆರಾಮ್ಸೆ ನಡೆಯುತ್ತೆ ನಮ್ಮದು. ಇಲ್ಲ ಅಂತಂದರೆ ಕಷ್ಟ. ವೀಕ್ ಅಯ್ಯೋ ಏನು ತಿಂಡಿ ಮಾಡೋಣ, ಬರೀ ಅದನ್ನು ಯೋಚನೆ ಮಾಡೋದಕ್ಕೆ ಒಂದು 10 ನಿಮಿಷ 15 ನಿಮಿಷ ಡೈಲಿ ಕಳಿಬೇಕಾಗುತ್ತೆ. ಸೊ ಹಾಗಾಗಿ ಆ ಥರ ಎಲ್ಲ ಏನೂ ಬೇಡ ಅಂತ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಬಿಡ್ತಾನೆ. ಆ್ಯಂಡ್ ಇಲ್ಲಿ ಆಲ್ರೆಡಿ ಅವರು ಗ್ರೋಸರಿ ಆಮೇಲೆ ನಾವು ಏನೇನು ಆರ್ಡ್ರ್ ಮಾಡಿದ್ದೆ ಅದನ್ನೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಆ್ಯಂಡ್ ನಮ್ಮದು ಮಿಲ್ಕ್ ಕೂಡ ಬಂದಿದೆ. ಇದು ಆರ್ಗ್ಯಾನಿಕ್ A2 ಮಿಲ್ಕು. ಐ ಆಮ್ ನಾಟ್ ಅಂದರೆ ಯಾವುದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಅಲ್ಲ, ನಾನೇನು ಸಜೆಸ್ಟ್ ಮಾಡ್ತಾಯಿಲ್ಲ. ಬಟ್ ಇನ್ಸ್ಟೆಡ್ ಆಫ್ ನನಗೆ ಡೈರಿ ಬದಲು ಐ ವಾಂಟ್ ಟು ಯೂಸ್ A2 ಮಿಲ್ಕ್. A2 ಮಿಲ್ಕಿಗೂ A2 ಮಿಲ್ಕಿಗೂ ನಾರ್ಮಲ್ ಮಿಲ್ಕಿಗೂ ಏನು ಡಿಫ್ರೆನ್ಸ್ ಅಂತಂದರೆ, ನಾರ್ಮಲ್ ಕವುಗಳಲ್ಲಿ ಏನು ಮಾಡ್ತಾರೆ ಅವರು ಹಾರ್ಮೋನಲ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಲೈಕ್ ಮತ್ತೆ ಪದೇ ಪದೇ ಪ್ರೆಗ್ನೆಂಟ್ ಆಗೋದಕ್ಕೆ ಸೊ ಅದನ್ನೆಲ್ಲ ಮಾಡ್ತಾರೆ. ಬಟ್ A2 ಮಿಲ್ಕಲ್ಲಿ ಅವುಗಳನ್ನು ಮಾಡಲ್ಲ. ದೇಸಿ ತಳಿಗಳು ಅವೆಲ್ಲ, ಯಾವುದೇ ಹೈಬ್ರಿಡ್ ತಳಿಗಳಲ್ಲ ಅದರಲ್ಲಿರೋ ಹಸುಗಳು. ಆ್ಯಂಡ್ ಪ್ರಾಪರಾಗಿ ಅವಕ್ಕೆ ಹುಲ್ಲು ಅದನ್ನು ಓಪನ್ನಾಗಿ ಹುಲ್ಲನ್ನು ತೊಗೊಳೋದಕ್ಕೆ ಬಿಡ್ತವೆ, ಎಲ್ಲೂ ಕಟ್ ಹಾಕಿರಲ್ಲ. ಆ್ಯಂಡ್ ಹಾರ್ಮೋನಲ್ ಇಂಜೆಕ್ಷನ್ ಕೊಡೋದಿಲ್ಲ, ಪದೇ ಪದೇ ಪ್ರೆಗ್ನೆಂಟ್ ಮಾಡೋದಿಲ್ಲ. ಸೊ ಆ ಥರ ಒಂದಷ್ಟು ಎಲಿಮೆಂಟ್ಸ್ಗಳಿರುತ್ತೆ. ಆ್ಯಂಡ್ ಆ ಥರ ಹಾರ್ಮೋನಲ್ ಇಂಜೆಕ್ಷನ್ ಕೊಟ್ಟಿರೋಂತಹ ಹಸುಗಳದ್ದು ಮಿಲ್ಕ್ನ ತೊಗೋಬಾರ್ದು ಅಂತ ಹೇಳ್ತಾರೆ. ಬಿಕಾಸ್ ಆ ಹಾರ್ಮೋನಲ್ ಇಂಜೆಕ್ಷನ್ ಏನೇನು ಇರುತ್ತಲ್ಲ ಅದು ಈವನ್ ಮಿಲ್ಕಲ್ಲೂ ಬರುತ್ತೆ. ಆ್ಯಂಡ್ ಇಟ್ ಗಿವ್ಸ್ ಅ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್. ಎಸ್ಪೆಷಲಿ ನಮಗೆ PCOD ವುಮೆನ್ಸಲ್ಲಿ PCOD ಇಶ್ಯೂಸ್ಗಳು ನೀವು ನೋಡ್ತಾ ಇರೋದು ಎಷ್ಟು ಜನಕ್ಕಿದೆ ಅಂದರೆ ಇಟ್ ಹ್ಯಾಸ್ ಬಿಕಮ್ ಲೈಕ್ ಡಯಾಬಿಟಿಕ್. ಒನ್ ಅಮಾಂಗ್ 10 ಮೆಂಬರ್ಸಲ್ಲಿ ಆಲ್ಮೋಸ್ಟ್ ಒಂದು 50% ಪೀಪಲ್ಗಳಿಗೆ ಅದು ಬಂದಿದೆ. ಸೊ ದಟ್ಸ್
ದಟ್ಸ್ ದ ಮೇನ್ ರೀಸನ್. ಆ್ಯಂಡ್ ಆಲ್ಸೋ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ದಿ ಚಿಕನ್ ಆ್ಯಂಡ್ ಮಟನ್. ಅದರಲ್ಲೂ ಅಷ್ಟೇ ಸುಮ್ಮನೆ ಹಾರ್ಮೋನ್ ಇಂಜೆಕ್ಟ್ ಮಾಡಿ ಅದನ್ನು ಮಾಂಸ ಜಾಸ್ತಿ ಬರಬೇಕು, ಅದನ್ನು ದಪ್ಪ ಮಾಡಬೇಕು, ಹಾಗೆ ಏನೇನೋ ಮಾಡಿ ಆ ಥರ ಎಲ್ಲ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದ ಅನದರ್ ರೀಸನ್. ಸೊ ನಾವು ಹೇಗೂ ನಾನ್ ವೆಜಿಟೇರಿಯನ್ಸ್ ಅಲ್ಲ, ವಿ ಡೋಂಟ್ ಈಟ್ ದ್ಯಾಟ್. ಆ್ಯಂಡ್ ನಾನು ಅದೇ ಹಾಲಲ್ಲೇ ಮನೆಯಲ್ಲೇ ತುಪ್ಪ ಮಾಡ್ತೀವಿ, ಮೊಸರು. ಸೊ ಎಲ್ಲದೂ ನಮ್ಗೆ ಸಾರ್ಟ್ ಔಟ್ ಆಗುತ್ತೆ. ಯೂಶ್ವಲಿ 1 ಲೀಟ್ರ್ ತೊಗೊತೇನೆ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ½ ಲೀಟರ್ ಅದ್ರಲ್ಲಿ ಚೇಂಜ್ ಮಾಡ್ಕೊಬೋದು ಆ್ಯಪಲ್ಲಿ. ಸೊ ಅವಾಗ ½ ಲೀಟರ್ ಬರುತ್ತೆ. ಸೊ ದ್ಯಾಟ್ಸ್ ದ ರೀಸನ್. ಈಗೆಲ್ಲ ಬಂದು ಕೂತಿದ್ದಾವೆ. ಮನೆ ಒಂದು ಲೆವೆಲಿಗೆ ಕ್ಲೀನ್ ಆಗಿದೆ. ನಾನಿನ್ನು ಫ್ರಿಜ್ಜು ಎಲ್ಲ ಕ್ಲೀನ್ ಮಾಡಬೇಕು. ಅದನ್ನೆಲ್ಲ ಮಾಡಿಬಿಟ್ಟು ಇವನ್ನ ಎತ್ತಿಡೋಣ. ಸೊ ಈಗ ಆಲ್ಮೋಸ್ಟ್ 10:15 ಆಗಿದೆ. ಬೇಬಿನೂ ಕೂಡ ಅವನಿಗೂ ಸೀತಾಫಲ ಕೊಟ್ಟಿದ್ದಾನೆ, ಅವನು ಸೀತಾಫಲ ತಿಂತಾ ಇದ್ದಾನೆ ಅಲ್ಲಿ. ಸೊ ಒಂದು ಲೆವೆಲಿಗೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಮನೆಯಲ್ಲಿ. ಆ್ಯಂಡ್ ನಾವಿಲ್ಲೀಗ ಮಂಚ ತೆಗೆದುಬಿಟ್ಟು ಇವಾಗ ಬೆಡ್ಡು ನೆಲದ ಮೇಲೆ ಬಂದುಬಿಟ್ಟಿದೆ. ಬಿಕಾಸ್ ಆಫ್ ನಮ್ಮ ಕುಮಾರ ಕಂಠೀರವ, ಅವನು ಕ್ರಾಲ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಬೀಳ್ತಾನೆ ಇದ್ದಾನೆ. ಸೊ ಅದಕ್ಕೆ ರೆಸ್ಟ್ ತೊಗೊಳೋದು ಬೇಡ ಅಂತ ನಾವು ಬೆಡ್ಡನ್ನ ಕೆಳಗಡೆ ಹಾಕ್ಬಿಟ್ಟಿದ್ದೀವಿ. ಇವಾಗ ನಾನು ಅಜ್ವೈನ್ ವಾಟ್ರ್ ಕುಡಿಬೇಕು. ಆದಮೇಲೆ ಹಾಲು ಬಿಸಿ ಮಾಡೋಕ್ಕಿಟ್ಟು ಫ್ರಿಜ್ಜು ಕಿಚನ್ ಒಂದು ಲೆವೆಲಿಗೆ ಕ್ಲೀನ್ ಮಾಡ್ಕೋಬೇಕು ಬೇಗ. ಸೊ ದ್ಯಾಟ್ಸ್ ದ ಟಾಸ್ಕ್. ನಾವು ಬಿಸಿಬೇಳೆ ಬಾತ್ ಪೌಡರ್ ಬೇಕಲ್ಲ, ಬಿಸಿಬೇಳೆ ಬಾತ್ ಮಾಡ್ಸೋಣ ಅನ್ಕೊತಾ ಇದ್ದೆ. ಅದಕ್ಕೆ ಪೌಡರ್ ಬೇಕು, ಇಲ್ಲ ಅಂಗಡಿಯಿಂದ ಪೌಡ್ರ್ ತರಬೇಕು. ಅದು ಬೇಡ ಅಂತ ನಾನೇ ಮಾಡ್ತಾಯಿದ್ದೀನಿ ಮನೇಲಿ. ಮಾಡ್ಬೇಕು ನೋಡಿ. ಸೊ ಬೇರೆಯವರೆಲ್ಲ ನಾವು ವೀಕೆಂಡ್ ಅಲ್ಲಿಗೆ ಹೋದ್ವಿ ಇಲ್ಲಿಗೆ ಹೋದ್ವಿ ಅಂದರೆ ಟು ಬಿ ಫ್ರಾಂಕ್ ಹೇಳ್ತಾಯಿದ್ವಿ, ನಾವು ವೀಕೆಂಡ್ ನಮಗೆ ಮನೇನ ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದ್ದರೆ ನಿಜವಾಗ್ಲೂ ಮನೇನ ಒಡೆದ್ಬಿಟ್ಟು ಇನ್ನೊಂದು ಮನೆಯೇ ಕಟ್ಬಿಡ್ತೀವಿ ಅನಿಸುತ್ತೆ. ಆ ಲೆವೆಲಿಗೆ ಕ್ಲೀನ್ ಮಾಡ್ತಿರ್ತೀವಿ ನಾವು. ನಂದು ಕಿಚನ್ನು ಮತ್ತು ಒಂದಷ್ಟು ಮನೆಯದು ಫ್ಯೂ ಪ್ಲೇಸಸ್ ಇದೆ, ಇನ್ನು ಉಳಿದಿದ್ದು ನನ್ನ ಹಸ್ಬೆಂಡ್ದು. ನಮಗೆ ಇದೊಂಥರ ರುಟೀನ್ ಆಗೋಗ್ಬಿಟ್ಟಿದೆ. ಎವ್ರಿ ಸ್ಯಾಟರ್ಡೇ ಇಡೀ ಮನೆ ಕ್ಲೀನಾಗಿಲ್ಲ ಅಂದರೆ ನಮಗೆ ಸಮಾಧಾನ ಇಲ್ಲ. ಒಂದೊಂದು ಸಲ ಯಾವ್ದಾದ್ರು ಸ್ಯಾಟರ್ಡೇ ಹೊರಗೆಲ್ಲಾದರೂ ಹೋದರೆ ಮಾಡೋಕ್ಕಾಗಿಲ್ಲ ಅಂತಂದರೆ ಅಯ್ಯೋ ಇವತ್ತು ಕ್ಲೀನಾಗಿಲ್ಲ, ಒಂಥರ ಸಮಾಧಾನ ಅಂತಲೇ ಇರಲ್ಲ ನಮಗೆ ಓವರ್ ದ ವೀಕ್. ಸೊ ಸೊ ಫಸ್ಟ್ ನಾವಿಲ್ಲಿ ಮಸಾಲ ಟೀ ಕುಡಿತಾ ಇದ್ದೀವಿ. ಸೊ ಇದು ಸ್ವರ್ಣ ಪ್ರಸನ್ನ ಅಂತ ಹೇಳ್ತಾರೆ. ಇದು ಆಯುರ್ವೇದಿಕ್ ಮೆಡಿಸಿನ್ ಇದು. ಸೊ ಇದನ್ನು ಬೇಬಿ ಇವನ್ ಪ್ರೆಗ್ನೆಂಟ್ ಇರ್ತಾರಲ್ಲ ಅವಾಗಿಂದ 1 ಡ್ರಾಪ್ನ ತೊಗೋಬೇಕು ಅಂತ ಹೇಳ್ತಾರೆ. ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಅವನು ಹುಟ್ಟಿದಾಗಿಂದ ಅವನು ಆಲ್ಮೋಸ್ಟ್ ಫಸ್ಟ್ ಮಂತಿಂದಾನೇ ನಾನು ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ದಿಸ್. ಓಕೆ, ಹೆಂಗೆ ಅಂದರೆ ಎವ್ರಿ ಡೇ 1 ಡ್ರಾಪ್ ಕೊಡ್ತಾ ಇರಬೇಕು. ಇದು ಆಯುರ್ವೇದಿಕ್ ವ್ಯಾಕ್ಸಿನೇಷನ್ ಥರ. ಹೆಂಗೆ ಅಂದರೆ ಇದು ಇಮ್ಯುನಿಟಿ ಕೊಡುತ್ತೆ, ಕೋಲ್ಡು ಫೀವರು ಆ ಥರ ಆಗೋದಕ್ಕೆಲ್ಲ, ಅಂದರೆ ಆ್ಯಂಟಿಬಾಡೀಸ್ ಎಲ್ಲ ಇದಾಗೋದಕ್ಕೆ, ಇಮ್ಯುನಿಟಿ ಕೊಡೋದಕ್ಕೆ, ಸ್ಟ್ರಾಂಗಾಗಿ ಮಾಡೋದಕ್ಕೆ ಆ್ಯಂಡ್ ಮೆಮೊರಿ ಪವರ್ಗೆ ಸಾಕಷ್ಟು ಇದನ್ನು ಬಳಸ್ತಾರೆ. ಸೊ ಇದನ್ನು ಅವರು ಹುಟ್ಟಿದಾಗಿಂದ ಟಿಲ್ ದೇ ಬಿಕಮ್ 16 or 17 ಇಯರ್ಸ್ ಅಲ್ಲಿವರೆಗೂ ಕೊಡಬೇಕಾಗತ್ತೆ. ಇದರಲ್ಲಿ ಸ್ವರ್ಣ ಅಂತ ಅಂದರೆ ಗೋಲ್ಡ್ ಅಂತ ಹೇಳ್ತಾರೆ. ಗೋಲ್ಡು, ಘೀ, ಅದೇನೇನೋ ಸಮಥಿಂಗ್ ಎಲ್ಲ ಮಿಶ್ರಣ ಮಾಡಿ ಅದೊಂದು ಡ್ರಾಪ್ಸ್ ಥರ ಮಾಡ್ತಾರೆ, ಆಯಿತಾ. ಇದು ಒಂದೇ ಡ್ರಾಪ್ ಕೊಡಬೇಕಾಗಿರೋದು, ಜಾಸ್ತಿ ಅಲ್ಲ. ಎವ್ರಿ ಡೇ ಸಿಂಗಲ್ 1 ಡ್ರಾಪ್. ಆ್ಯಂಡ್ ಇದು 1 ಬಾಟಲ್ ಆಲ್ಮೋಸ್ಟ್ 3 to 4 months ಬರುತ್ತೆ. ಸೊ ನಾನು ಡೈಲಿ ಇದನ್ನು ಕೊಡ್ತೇನೆ. ಹಾಗಾಗಿ ಅವನಿಗೆ ಕೋಲ್ಡು ಅಷ್ಟೆಲ್ಲ ಸ್ವಲ್ಪ ಕಡಿಮೆ ಕಂಪ್ಯಾರಿಟಿವ್ಲಿ. ಆ್ಯಂಡ್ ಬಂದ್ರೂ ಲೈಕ್ ವಿತೌಟ್ ಮೆಡಿಸಿನ್ನೇ, ಜಸ್ಟು ಜಾಯಿಕಾಯಿ ಅದು ಇದು ಸ್ವಲ್ಪ ಹಾಕ್ತಾಯಿದ್ರೆ ಅವ್ನು ಬೇಗ ಕ್ಯೂರ್ ಆಗ್ತಾನೆ, ತುಂಬ ಹೈಗೆ ಹೋಗೋದು ಕಡಿಮೆ. ಸೊ ಇದು ಅದ್ರ ಯೂಸ್ ಅಲ್ಲಪ್ಪ, ಅವನಿಗೆ ತುಂಬ ಇಷ್ಟ. ಮತ್ತು ಇದರಲ್ಲಿ ಘೀ ಇರುತ್ತೆ. ಆ್ಯಂಡ್ ವಿಂಟ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಹೌದು, ನಾನಿವತ್ತು ಅಂದರೆ ವಿಡಿಯೋ ಫುಲ್ಲು ಎಲ್ಲ ದಿಕ್ಕಲ್ಲೂ ಡೈವರ್ಟ್ ಆಗ್ತಿದೆ. ಅಂದರೆ ಒಂದು ಸ್ಪೆಸಿಫಿಕ್ ಟಾಪಿಕ್ ಇಲ್ಲ, ಲೈಕ್ ವಾಟ್ ಎವರ್ ನನಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಯಾವುದ್ಯಾವುದು ಪಾಯಿಂಟ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ, ಅವನ್ನೆಲ್ಲ ನಾನು ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಟುಡೇ. ಸೊ ಫಸ್ಟು ನಾವು ವೆಜಿಟೇಬಲ್ಸು ಎಲ್ಲ ಎತ್ತಿಡೋಣ. ಆ್ಯಕ್ಚುಲಿ ಫಸ್ಟ್ ಫ್ರಿಜ್ ಕ್ಲೀನ್ ಮಾಡಬೇಕು, ಅದಾದಮೇಲೆ ಎತ್ತಿಡಬೇಕು. ಅಟ್ಲೀಸ್ಟ್ ಹೊರಗಿಂದ ಕಿಚನಲ್ಲಾದರೂ ಇಡ್ತೇನೆ.
ಇಟ್ಬಿಟ್ಟು ಹಾಗೆ ನಿಧಾನಕ್ಕೆ ಫ್ರಿಜ್ ಕ್ಲೀನ್ ಮಾಡ್ತಿರ್ತೀನಿ. ಇವನಿಗೆ ಮಲಗಿಸ್ಬೇಕು ನಾನು ಇವಾಗ. ಆಲ್ಮೋಸ್ಟ್ 10-10:30 ಅವ್ನಿಗೆ ಮಲಗಿಸೋದು. ಇವತ್ತು 11:30 ಆಗಿದೆ. ಬಟ್ ಸ್ಟಿಲ್ ಮಲಗ್ಸೋಕ್ಕಾಗಿಲ್ಲ ನನಗೆ ಬಿಕಾಸ್ ಆಫ್ ದಿಸ್ ಬ್ಯುಸಿ ಥಿಂಗ್. ಏನೇನೋ ಮಾಡ್ತಾನೇ ಇದ್ದೀವಿ. ಸೊ ಇವನು ಫ್ರೂಟ್ಸ್ ತಿಂದಾಗಿದೆ. ಕೀಳ್ಬೇಡ ಅಮ್ಮ, ಮೈಕ್ ಮೇಲೆ ಕಣ್ಣು ಇವನಿಗೆ. ಆಯ್ತು ಹೋಗೋಣ. ಸರಿ ಬನ್ನಿ. ನೋಡಿ, ಒಂದು ಮಿನಿ ಸಂತೆನೇ ಇಡ್ಬೋದು ನಾನು, ಅಷ್ಟಾಗಿದ್ದಾವೆ. ನನ್ನ ಪಾಪುಗೆ ಫ್ರೂಟ್ಸು ಅವು ಎಲ್ಲ ಕೊಡ್ತಾನೆ ಇರ್ತೀವಿ. ನಾವು ಡೈಲಿ ಫ್ರೂಟ್ಸ್ ಎಲ್ಲ ಕನ್ಸ್ಯೂಮ್ ಮಾಡ್ತೀವಿ. ಸೊ ಬೇಕಾಗುತ್ತೆ, ಎಷ್ಟು ಇದರಲ್ಲಿ ಉಳಿಯುತ್ತೆ. ಆ್ಯಂಡ್ ನಾವು ಚಪಾತಿ ಎಲ್ಲ ಮಾಡಿದಾಗ ಏನು ಮಾಡಿಬಿಡ್ತೀನಿ ನಾನು, ಆ ಥರ ಬೀಟ್ರೋಟ್ ಇದ್ದರೆ ಅದರದ್ದು ತುರಿದ್ಬಿಟ್ಟು ಚಪಾತಿಗೆ ಹಾಕೋದು, ಅಥವಾ ಪಾಲಕ್ ಹಾಕ್ಬಿಟ್ಟು ಚಪಾತಿ ಮಾಡೋದು. ಸೊ ಈ ಥರ ಮಾಡ್ತೀನಿ. ಅದರಿಂದ ಫೈಬರು ಹೋಗುತ್ತೆ, ಚಪಾತಿನೂ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಅಂದರೆ ತರಕಾರಿ ಹೋದಂಗೆ ಆಗುತ್ತೆ ಅಂತ. ಸೊ ಹಾಗಾಗಿ ಬನ್ನಿ ಇವಾಗ ಬಿಡ್ಸೋಣ. ಸೊ ಇದು ನೋಡಿ, ಫಾರ್ಮ್ ಫ್ರೆಶ್ ಎಗ್ಗಿದು. ಇದು ಪ್ಯಾನ್ ಕೇಕ್ ಮಾಡೋದಕ್ಕೆ, ಆಮ್ಲೆಟ್ ಏನಾದರೂ ಪಾಪುಗೆ ಈಗ ಬ್ರೇಕ್ಫಾಸ್ಟು ಕೂಡ ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಅಂದರೆ ಸಮಥಿಂಗ್ ಈಸಿ, ನನಗೆ ಬೇಗ ಮಾಡುವಂಥದ್ದಾಗಬೇಕು. ಅಂದರೆ ಬಿಕಾಸ್ ಅವನು ನನಗೆ ಮಾಡೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ ನನಗೆ ಪಟ್ಟಂತ 5-10 ನಿಮಿಷಕ್ಕೆ ಆಗೋವಂಥದ್ದು ಪ್ಯಾನ್ ಕೇಕ್ಸ್ ಎಲ್ಲ ಸ್ವಲ್ಪ ಈಸಿಯಾಗಿ ಬೇಗ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಇದಕ್ಕೆ ಯಾವತ್ತೋ ಆಮ್ಲೆಟ್ ಏನಾದರೂ ಮಾಡ್ಕೊಡ್ಬೇಕಂದ್ರೆ ಅದಕ್ಕೆ ಪಾಪಕ್ಕೆ ತರಿಸಿದ್ದೀನಿ. ಆ್ಯಂಡ್ ಇದನ್ನೇ ಯಾಕೆ ತರಿಸ್ತೀನಿ ಅಂತ ಅಂದರೆ, ನಾನು ಅದೇ ಹೇಳ್ದಂಗೆ ಹಾರ್ಮೋನಲ್ ಇಂಜೆಕ್ಷನ್ ಮಾಡಿರಲ್ಲ. ಸೊ ದೀಸ್ ಆರ್ ಗುಡ್ ಫಾರ್ ಹೆಲ್ತ್. ಅಂದರೆ ನಾಟಿ ಮೊಟ್ಟೆಗಳು ಅಂತ ಹೇಳ್ತಾರಲ್ಲ, ಅದು ಇದಕ್ಕೆ ಸರಿ. ಆ್ಯಂಡ್ ಇವತ್ತು ನಂಗೆ ತುಂಬ ಕೆಲಸ ಇದೆ ಲಿಟ್ರಲಿ. ಇದು ಎಳ್ಳುಂಡೆ ಮಾಡಬೇಕು, ಕಡಲೆಬೀಜದ ಉಂಡೆ ಮಾಡಬೇಕು, ಪೀನಟ್ ಬಟ್ರ್ ಮಾಡಬೇಕು, ಇವನ್ನೆಲ್ಲ ಎತ್ತಿಡಬೇಕು. ಸಿಕ್ಕಾಬಟ್ಟೆ ಕೆಲಸ ಇದೆ ಇವತ್ತು. ಏನೇನು ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ರಾಗಿನ ನೆನೆಸ್ಬೇಕು, ಪಾಪುಗೆ ರಾಗಿ ಸಿರಿ ಮಾಡಬೇಕು. ಸೊ ಫಸ್ಟ್ ಇದನ್ನು ತೊಳ್ದು ನೀಟಾಗಿ ನೆನೆಸ್ಬೇಕು. ಆಮೇಲೆ ಮೊಳಕೆ ಬಂದಮೇಲೆ ಅವನು ಮಾಡಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ ನನಗೆ. ನನ್ನ ಮಗ ಇದು ಮಾಡ್ತಾನೆ. ಇಲ್ಲಿ ನೋಡಿ ಇವನ್ನ ಕಿತಾಪತಿಗಳು. ನಾನು ಫಸ್ಟು ಇವನು ಯಾವಾಗ ಉಲ್ಟಾ ಆಗ್ತಾನೆ, ಯಾವಾಗ ಕ್ರಾಲ್ ಮಾಡ್ತಾನೆ ಅಂತ ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ. ನನಗಿವಾಗ ಸಂಕಟ ಬಂದೋಗಿದೆ. ಯಾಕೆ ಇವನು ಕ್ರಾಲ್ ಮಾಡೋಕ್ಕೆ ಶುರು ಮಾಡಿದ್ದಾನೆ, ಯಾಕೆ ಓಡಾಡ್ತಾ ಇದ್ದಾನೆ ಅನ್ನೋ ಥರ ಅನ್ನಿಸ್ತಾ ಇದೆ. ಲಿಟ್ರಲಿ ಎವ್ರಿ ಕಾರ್ನರ್ ಹೀಗೆ ಬಂದು ಎಲ್ಲ ಕಿತ್ತು ಬಿಸಾಕ್ಬಿಡ್ತಾನೆ. ಎಲ್ಲ ಕ್ಲೀನ್ ಮಾಡೋದೇ ನನಗೊಂದು ಕೆಲಸ ಆಗ್ಲಾಗ್ಲ. ಕಣಮ್ಮ ಸಾಕಮ್ಮ, ಬಿಡೇ ಸುಬ್ಬಿ, ಬಿಡು ಸಾಕು, ಬಿಡು ಬಂಗಾರಿ, ಬಾ. ಇದೊಂದು ಕಲ್ತ್ಬಿಟ್ಟಿದ್ದಾನೆ ಬಾ ಅನ್ನೋದು. ಇಲ್ಲ ಇವಾಗ ಫುಲ್ ಹರಡಿಟ್ಟಿದ್ದೀನಿ. ಇದೆಲ್ಲ ಕೀಳೋದಕ್ಕೆ ನೋಡಿ ಕಣಮ್ಮ, ನಡಿ ನಾವು ಕಿಚನಿಂದ ಹೊರಗೆ ಹೋಗೋಣ, ನಡಿ. ಬೇಡಮ್ಮ, ಆಮೇಲೆ ಬರೋಣ, ಬಾ. ಯಾವ್ದು ಎಳೀಲಿ ಯಾವ್ದು ಬಿಡಲಿ, ಎಷ್ಟೊಂದು ಇಟ್ಟಿದ್ದಾರೆ ನಮ್ಮಮ್ಮ ಎಳಿಯೋದಕ್ಕೆ ಇವತ್ತು. ಯಾಕೋ ಸುಮ್ಮನೆನೂ ಇದ್ದಾರೆ ಅಂತ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಅವನು ಇವಾಗ. ಅಲ್ಲಮ್ಮ, ಮಲ್ಕೊಳ್ಳೋ ಚಿಂತೆ ಏನಿಲ್ವಾ ಇವತ್ತು ನಿಮಗೆ? ಹಾಂ, ನಿದ್ದೆ ಬರ್ತಿಲ್ವಾ? ನಡ್ರಿ ಹೋಗೋಣ, ಹೊರಗೆ ನಡೀರಿ. ಫಸ್ಟೆಲ್ಲ ರಪ ಅಂತ ಇಬ್ಬರು ನಾನೊಂದು ಕಡೆ ಅವನೊಂದು ಕಡೆ ಎಲ್ಲ ಕ್ಲೀನ್ ಮಾಡಿ ಬಿಸಾಕ್ಬಿಡ್ತಾಯಿದ್ವಿ. ಬಟ್ ಇವಾಗ ಹಂಗಾಗಲ್ಲ. ನಾನು ಕ್ಲೀನ್ ಮಾಡ್ಬೇಕಾರೆ ಅವನು ಬೇಬಿನ ನೋಡ್ಕೋಬೇಕು, ಅವ್ನು ಕ್ಲೀನ್ ಮಾಡ್ಬೇಕಾರೆ ನಾನು ಬೇಬಿ ನೋಡ್ಕೋಬೇಕು. ಬಿಕಾಸ್ ಅವನು ಬಿಡೋದೇ ಇಲ್ಲ ನಮ್ಮ ಪಾಪು. ಮಧ್ಯದಲ್ಲಿ ಬರ್ತಾನೆ ಇರ್ತಾನೆ, ಎಳಿತಾನೆ ಇರ್ತಾನೆ, ಕಾಲು ಹತ್ರ ಬಂದು ನಿಂತ್ಕೊಂಡ್ಬಿಡ್ತಾನೆ, ಎತ್ಕೊಳ್ಳಿ ಅಂತ. ಸೊ ಹಾಗಾಗಿ ತುಂಬ ಲೇಟ್ ಆಗುತ್ತೆ. ಅಂದರೆ ಹೆಂಗಂದ್ರೆ 10 ನಿಮಿಷ ಕೆಲಸನ ಲಿಟ್ರಲಿ ನಾವು 2 ಅವರ್ಸ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗ್ತಾ ಇರುತ್ತೆ. ಈಗ ಟೈಮ್ ಆಲ್ಮೋಸ್ಟ್ 4 o'clock ಇದೆ. ಮನೆ ಸಿಚುವೇಶನ್ ಆಲ್ಮೋಸ್ಟ್ ಹಾಗೆ ಇದೆ. ನಾನು ಇನ್ನೂ ಸ್ಲ್ಯಾಬ್ ಕ್ಲೀನ್ ಮಾಡ್ತಾಯಿದ್ದೀನಿ. ಗುರು ಅಲ್ಲಿ ಅವನು ಆ ಕಡೆ ರೂಮ್ ಕ್ಲೀನ್ ಮಾಡ್ದ. ಆ್ಯಂಡ್ ಇನ್ನು ದೇವ್ರ ಮನೆ ಬಾಕಿ ಇದೆ. ಹೀಗೆ ಆಗುತ್ತೆ ಎವ್ರಿ ವೀಕ್. ವಿಲ್ ಬಿ ಲೈಕ್ ಡೀಪ್ ಕ್ಲೀನಿಂಗ್. ಎಲ್ಲರೂ ಹಬ್ಬದಲ್ಲಿ ಮಾತ್ರ ಡೀಪ್ ಕ್ಲೀನ್ ಮಾಡ್ತಾರಲ್ಲ, ನಮ್ಮ ಮನೇಲಿ ಹಾಗಲ್ಲ. ಎವ್ರಿ ವೀಕ್ ಡೀಪ್ ಕ್ಲೀನಿಂಗ್ ಆಗುತ್ತೆ. ನಾನು ಇನ್ನೂ ಅವು ಏನೂ ಉಂಡೆಗಳು ಅವೆಲ್ಲ ಏನೂ ಮಾಡಿಲ್ಲ, ಪೀನಟ್ ಬಟ್ರ್ ಮಾಡಿಲ್ಲ. ಭಾಳ ಕೆಲಸ ಇದ್ದಾವೆ ಗೈಸ್. ನೀವೆಲ್ಲ ನಿಮ್ಮ ಮನೇಲಿ ಹೆಂಗೆ ಅಂದರೆ ಹೀಗೆ ಯಾವಾಗಲೂ ಡೀಪ್ ಕ್ಲೀನ್ ಮಾಡ್ತೀರಾ ನಮ್ಮ ಥರನೇ, ಅಥವಾ ಹಬ್ಬ ಹರಿದಿನಗಳಿಗೆ ಮಾತ್ರ ಡೀಪ್ ಕ್ಲೀನಿಂಗ್ ಮಾಡ್ತೀರಾ ಅಂತ ಹೇಳಿ. ನಾನು ಹಂಗೆ ಮಾತಾಡ್ತಾ ನನ್ನ ಕೆಲಸಗಳನ್ನು ಮುಗಿಸ್ಕೊತೀನಿ. ಆ್ಯಂಡ್ ನಮ್ಮ ಪುಟಾಣಿ ಏಜೆಂಟ್ ಅವರು ಮಲಗಿದ್ದಾರೆ.
ಸೊ ಹಾಗಾಗಿ ನಾವು ಇವಾಗ ಪಟ 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 ಕೆಲಸ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಕರೆಕ್ಟಾಗಲ್ಲ, ಬರೋದೇ ಇಲ್ಲ. ಸೊ ಅದಕ್ಕೆ ನಾನು ಈ ಥರ ಸ್ಟೆನ್ಸಿಲ್ಸ್ಗಳು ತೊಗೊಂಡಿದ್ದೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಯೂಶ್ವಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಂಗೆ ಇಷ್ಟ ಅದು ಮನೆ ಮುಂದೆ ಅದರ ಚೆಂದ ಕಾಣಿಸ್ತಾ ಇದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಫೀಲ್ ಬರುತ್ತೆ. ಸೊ ಅದಕ್ಕೆ ಅದನ್ನು ಹಾಕಿದ್ರೆ ಒಂಥರ ಮಜಾ. ಸೊ ಇದು ಈ ಥರ ಸ್ಟೆನ್ಸಿಲ್ಸಲ್ಲಿ ಹಾಕೋದು ಈಸಿ. ನಮಗೆ ಯಾವ ಅಚ್ಚು ಬೇಕೋ ಆ ಅಚ್ಚನ್ನು ತೊಗೊಂಡು ಮೇಲ್ಗಡೆಯಿಂದ ಹೀಗೆ ಸ್ವಲ್ಪ ರಂಗೋಲಿನ ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇದರಲ್ಲಿ ಪಾದದ್ದು ಒಂದು ಸ್ಟೆನ್ಸಿಲ್ ಇದೆ, ಅದು ತುಂಬ ಇಷ್ಟ. ಮತ್ತು ಇದು ದೀಪದ್ದು ಇದೆ. ಸೊ ಅದು ಮೋಸ್ಟ್ ಆಫ್ ದಿ ಡೇಸ್ ನಾನು ಅದು ಹಾಕ್ತೀನಿ. ಅಂದರೆ ಅದು ಲಕ್ಷ್ಮೀ ಪಾದ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಪಾದಗಳನ್ನಂತೂ ನಾನು ಎವ್ರಿ ಟೈಮ್ ಹಾಕ್ತೇನೆ. ಆ್ಯಂಡ್ ಇದು ಸುಮ್ಮನೆ ನನ್ನ ಹೆಸರಿ ನಾಮಕಾವಸ್ಥೆಗೆ ಹಾಕೋದು. ನನ್ನ ಮಗ ಇನ್ನೊಂದು 5 ನಿಮಿಷಕ್ಕೆ ಎಲ್ಲ ಇದು ಮಾಡಿಬಿಡ್ತಾನೆ. ಸ್ಟೆನ್ಸಿಲ್ ಸ್ವಲ್ಪ ದೊಡ್ಡದಿದೆ, ಅದನ್ನು ಹಾಕಿದ್ದೀನಿ. ಈ ಥರ ಅಂದರೆ ಹೊರಗೆ ಹಿಂಗೆ ಹಾಕಿದಾಗ ಒಂಥರ ಚೆಂದ ನೋಡೋಕ್ಕೆ, ಹೊರಗೆ ಬರೋದಕ್ಕೆ ಚೆಂದ ಅನಿಸುತ್ತೆ, ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಈ ಥರ ಕ್ಯೂಟಾಗಿ ಬರುತ್ತೆ. ಅಲ್ಲಿ ಲಕ್ಷ್ಮೀ ಪಾದ, ದೀಪ. ಸಾರಿ ಗೈಸ್, ಸ್ಟ್ರೈಟ್ ಫಾರ್ವರ್ಡ್ ನೆಕ್ಸ್ಟ್ ಡೇಗೆ ಬಂದಿದ್ದೇವೆ ಇವಾಗ, ಆಯಿತಾ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಶೂಟ್. ಮೇ ಬಿ ನಿಮಗೆ ತುಂಬ ನಾಯ್ಸ್ ಕೇಳಿಸ್ಬೋದು. ನಾನು ಹೊರಗೆ ಕೂತಿದ್ದೇನೆ ಆ್ಯಂಡ್ ಮಕ್ಕಳೆಲ್ಲ ಸಿಕ್ಕಾಬಟ್ಟೆ ಆಟ ಆಡ್ತಾ ಇದ್ದಾರೆ. ಓಕೆ, ಸೊ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಏನಾದರೂ ಮಾಡೋಣ. ಬೇಸಿಕಲಿ ಒಂಚೂರು ಹೇರ್ ರಿಮೂವ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇಲ್ಲೆಲ್ಲ ಸ್ವಲ್ಪ ಹೇರ್ ಇದೆ, ಅದೆಲ್ಲ ನೀಟಾಗಿ ಹಾಗೆ ರಿಮೂವ್ ಮಾಡಿಬಿಡ್ತೀನಿ. ಆ್ಯಂಡ್ ನನ್ನ ಬೇಬಿ ಮಲಗಿದ್ದಾನೆ. ಸೊ ಅವನು ಎದೊಳೋಷ್ಟೊತ್ತಿಗೆ ನಾನು ಈ ಕೆಲಸನ ಮುಗಿಸ್ಕೊಂಡ್ಬಿಡ್ತೇನೆ. ಮುಗಿಸ್ಕೊಂಡು ಹ್ಯಾವ್ ಟು ಡೂ ಮೈ ವೀಕ್ಲಿ ಸ್ಟಫ್. ಇನ್ನೂ ಮುಗ್ದಿಲ್ಲ. ನಾನು ನೆನ್ನೆನೇ ಮುಗಿಸ್ಬೇಕು ಅಂತ ಅಂದ್ಕೊಂಡೆ, ಇನ್ನೂ ಮುಗ್ದಿಲ್ಲ ನೋಡಿ. ಆ ಲಡ್ಡೂಸ್ ಮಾಡಿ ರಾಗಿ ಎಲ್ಲ ಇದು ಮಾಡಿ ಒಂದು 10 ಸಲ ಹೇಳಿದೆ ಅಲ್ವಾ ಮಾಡ್ತೀನಿ ಅಂತ, ಇನ್ನೂ ಮಾಡೋಕ್ಕಾಗಿಲ್ಲ. ಸೊ ವೆಜಿಟೇಬಲ್ಸ್ ಎಲ್ಲ ಎತ್ತಿಟ್ಟಾಗಿದೆ, ಎಲ್ಲದೂ ಆಗಿದೆ ಇವಾಗ. ಆ್ಯಂಡ್ ನೆನ್ನೆ ನನ್ನ ಅಣ್ಣ, ಅತ್ತಿಗೆ, ಪಾಪು ಎಲ್ಲ ಬಂದಿದ್ದರು. ಸೊ ಹಾಗಾಗಿ ನಾನು ಅದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಕೆಲಸ. ಸೊ ಹಾಗಾಗಿ ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಐ ಆಮ್ ಕಂಟಿನ್ಯೂಯಿಂಗ್ ಟುಡೇ. ಚಿಕ್ಕ ಪಾಟಲ್ಲಿ ಅಮ್ಮ ಅಲ್ಲಿ ಊರಿಂದ ಅಲುವೆರಾ ಕಳಿಸಿದ್ರು. ಸೊ ಅದನ್ನು ಹಾಕಿದ್ವಿ. ಅದು ಇಷ್ಟೇ ಚಿಕ್ಕ ಪಾಟಲ್ಲಿ ಎಷ್ಟೊಂದು ಬಂದುಬಿಟ್ಟಿದೆ. ಆ್ಯಂಡ್ ಅಲೋವೆರಾ ಇದೆಯಲ್ಲ, ನಮಗಂತೂ ಸಖತ್ತು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಜಾಲರಿ ನೋಡ್ತಿದ್ದೀರಲ್ಲ, ಇದೆಲ್ಲ ಬೇಬಿ ಸೇಫ್ಟಿಗೆ ಹಾಕಿರೋದು. ಪಕ್ಕದ ಮನೆಯವ್ರು ಆ್ಯಕ್ಚುಲಿ ಅವ್ರ ಬೇಬಿ ಸೇಫ್ಟಿಗೆ ಹಾಕಿದ್ರು. ಸೊ ಅದನ್ನು ಹಾಗೆ ಬಿಟ್ಟಿದ್ದೀನಿ, ಬಿಕಾಸ್ ನಮ್ಮ ಬೇಬಿನೂ ಸಿಕ್ಕಾಬಟ್ಟೆ ತುಂಬ್ತಾ ಇದ್ದಾನೆ. ಸೊ ಇಟ್ಸ್ ಬೆಟರ್. ಸೊ ಇಲ್ಲಿ ನೋಡಿ, ಅದೊಂದು ಸ್ವಲ್ಪ ಸ್ಟಿಕ್ ಇಟ್ಕೊಂಡಿದ್ದಾನೆ. ಅದು ಸ್ವಲ್ಪ ಸಿಪ್ಪೆ, ಒಂದು ಸೈಡಿನ ಸಿಪ್ಪೆ ತೆಗ್ದು ಇನ್ನೊಂದು ಸೈಡ್ ಹಾಗೆ ಬಿಡ್ತೀನಿ. ನೀಟಾಗಿ ಹಚ್ಚಿ ಜಸ್ಟ್ ರಿಮೂವ್. ಎಷ್ಟು ದಿನ ಆದಮೇಲೆ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ ಅನಿಸಿದೆ. ಸ್ಕಿನ್ ಕೇರ್ ಅಂದ್ರೇ ಏನು, ಲಿಟ್ರಲಿ ಅಪ್ಪ ದೇವ್ರ, ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಂದರೆ ಬೇಬಿ ಆದಮೇಲೆ ನಿಜ ಅಂದರೆ ಊಹಿಸಲ್ಲ ಆದಷ್ಟು ಚೇಂಜಸ್ಸು. ಯಾವುದಕ್ಕೂ ಟೈಮ್ ಸಿಗಲ್ಲ ಗೈಸ್. ಹೆಂಗೆ ಅಂದರೆ ನಾನು ದಿನದಲ್ಲಿ ನನಗೆ ಒಂದು 10 ಸಲ ಮೊಬೈಲ್ ಎಲ್ಲಿದಂತ ಹುಡ್ಕೋದಕ್ಕೆ ಬೇಕು. ಯಾಕಂದರೆ ಎಲ್ಲಿಟ್ಟಿರ್ತೀನಿ ಅಂತಲೇ ನೆನಪಾಗಲ್ಲ. ಆ್ಯಂಡ್ ಇನ್ನೊಂದೇನೋ ಕೆಲಸ ಮಾಡೋಕ್ಕೆ ಹೋಗ್ತೀನಿ ಹಿಂಗೆ ರೂಮ್ ಒಳಗೆ. ಈಗ ಸಪೋಸ್ ಅಲ್ಲೇನೋ ಚಾರ್ಜರ್ಗೆ ಫೋನ್ ಚಾರ್ಜಿಗೆ ಹಾಕಕ್ಕೆ ಹೋಗ್ತೀನಿ. ಅವು ಅಂದಿವೆ ನನಗೇನೋ ಸಿಗುತ್ತೆ ಅಂದ್ಕೊಳ್ಳಿ, ಕಾಲಿಗೇನೋ ಸಿಕ್ತು, ಪರ್ಕೆ ಏನೋ ಸಿಕ್ತು, ಪಾಪು ಎಲ್ಲ ಬೀಳ್ಸಿರ್ತಾನೆ, ಏನೇನೋ ಮಾಡಿರ್ತಾನೆ. ಹಿಂಗೆ ಹೋಗಿ ಅದನ್ನ ಎತ್ತಿಡಕ್ಕೆ ಹೋಗ್ತೀನಿ. ಅವಾಗ ಏನಕ್ಕೆ ರೂಮಿಗೆ ಹೋಗಿ ಬಂದಿದ್ದೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಹಿಂಗೇ ಅಂದರೆ ಮತ್ತು ಪೈಲಪ್ ಕೆಲಸಗಳು. ಇವಾಗ ಅದು ಫೋನ್ ಚಾರ್ಜಿಗೆ ಹಾಕೋಕೆ ಹೋಗ್ತೀನಿ. ಮೇನ್ ಪರ್ಪಸ್ ಇರೋದು ಫೋನ್ ಚಾರ್ಜಿಗೆ ಹಾಕಿ ರೂಮಿಗೆ ಹೋಗ್ತೀನಿ. ಸೊ ನಂಗೆ ಆನ್ ದಿ ವೇ ಬೇಬಿದೇನೋ ಒಂದು ಸ್ಟಫ್ ಕೆಳಗಡೆ ಬಿದ್ದಿರುತ್ತೆ, ಅದನ್ನು ಹೋಗಿ ಟೀ ಪಾಟ್ ಹತ್ರ ಇಡ್ತೀನಿ. ಟೀ ಪಾಟ್ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಬಟ್ಟೆ ಕ್ಲಿಪ್ ಬಿದ್ದಿರುತ್ತೆ. ಸೊ ಅದನ್ನು ಹೋಗ್ಬಿಟ್ಟು ಬಟ್ಟೆ ಕ್ಲಿಪ್ ಏನಿದೆ ಪ್ಲೇಸು ಅದಲ್ಲಿ ಇಡಕ್ಕೆ ಹೋಗ್ತೀನಿ. ಆ ಪ್ಲೇಸಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹೆಲ್ಮೆಟ್ ಸರಿಯಾಗಿರಲ್ಲ, ಅದನ್ನು ಹೆಲ್ಮೆಟ್ನ ಸರಿಯಾಗಿಡ್ತೀನಿ. ಅದಾದಮೇಲೆ ಅದ್ರ ಪಕ್ಕ ನೋಡಿದ್ರೆ ಬುಕ್ಕು ಎಲ್ಲೋ ಬಿದ್ದೋಗ್ಬಿಟ್ಟಿರುತ್ತೆ. ಹೀಗೆ ಅಂದರೆ ನಾನು ಶುರುವಾಗಿದ್ದು ಚಾರ್ಜಿಂಗ್ ಪಾಯಿಂಟಿಂದ ಆಯಿತಾ, ಅಲ್ಲಿಂದ ಕೇಳೋದಕ್ಕೆ ಫನ್ನಿ ಅನ್ನಿಸ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ಹಿಂಗೆ ಆಗ್ತಿರೋದು ಅಂದರೆ ಒಂದು ಮಾಡೋಕ್ಕೆ ಹೋಗ್ತಿದ್ದ ಕೆಲಸ ಇನ್ನೊಂದು 10 ಬರುತ್ತೆ. ಅಂದರೆ ಮತ್ತು ಇನ್ನೊಂದು ಚಿಕ್ಕ ಕೆಲಸ, ಇಷ್ಟೇ ಚಿಕ್ಕ ಕೆಲಸ ಇರುತ್ತೆ ಆಯಿತಾ ನಮಗೆ ಮಾಡೋದು. 1 ಗಂಟೆ ಒಂದೊಂದು ದಿನ ಅರ್ಧ ದಿನ ಆಗೋಗ್ಬಿಟ್ಟಿರುತ್ತೆ ಆ ಕೆಲಸ. ಜಸ್ಟ್ ಫ್ರಿಜ್ ಕ್ಲೀನ್ ಮಾಡೋದು ಅಂತ ಇಟ್ಕೊಳ್ರಿ ಒಂದು ಕೆಲಸ. ಓಕೆ,
ಅದನ್ನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಾಡಿರ್ತೀನಿ ಒಂದೊಂದು ಸಲ. ಯಾಕಂದರೆ ಮಧ್ಯದಲ್ಲಿ ಬೇಬಿ ಡಿಸ್ಟರ್ಬ್ ಮಾಡ್ತಿರ್ತಾನೆ, ಅವ್ನು ಫ್ರಿಜ್ ಒಳಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ ಒಂದೊಂದು ಸಲ, ಅವನನ್ನು ಎಳಿಬೇಕು, ಒಂದೊಂದೇ ನಿಧಾನ ಕೆಲಸ ಮಾಡೋಷ್ಟೊತ್ತಿಗೆ ಹಿಂಗೆ ಆಗ್ತಾ ಇರೋದು. ಸೊ ನೋಡಿ, ನಮ್ಮ ಮನೆಯಲ್ಲಿ ನಾನು ಈ ಥರದ್ದು ಬ್ರೌನ್ ಕಲರ್ ಟಿಶ್ಯೂ ಪೇಪರ್ ಯೂಸ್ ಮಾಡ್ತೀನಿ. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಐ ವಿಲ್ ಜಸ್ಟ್ ಟೆಲ್ ಯು. ಸೊ ಯೂಶ್ವಲಿ ಮರ ಯಾವ ಕಲರ್ ಇರುತ್ತೆ ಹೇಳಿ? ವೈಟ್ ಕಲರ್ ಅಂತ ಇರೋಲ್ಲ, ಆಫ್ಕೋರ್ಸ್ ಬ್ರೌನ್ ಕಲರ್ ಇರುತ್ತಲ್ವ. ಬಟ್ ನಾವು ಯೂಸ್ ಮಾಡೋ ಟಿಶ್ಯೂ ಪೇಪರ್ ಹೇಗೆ ವೈಟ್ ಕಲರ್ ಇರುತ್ತೆ? ಇಟ್ಸ್ ಬಿಕಾಸ್ ಅದನ್ನು ಬ್ಲೀಚ್ ಮಾಡಿರ್ತಾರೆ. ವೈಟ್ ಕಲರ್ ಇದರಲ್ಲಿ ಬ್ಲೀಚ್ ಮಾಡಿಬಿಟ್ಟು ಅದನ್ನು ವೈಟ್ ಕಲರ್ ಮಾಡ್ತಾರೆ. ಆ್ಯಂಡ್ ಬೋತ್ ಎರಡರದ್ದು ಪರ್ಪಸ್ ಸೇಮೇ. ಹ್ಯಾಂಡ್ ಒರೆಸೋದಕ್ಕೆ ಅದಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ವೈಟು ಯೂಸ್ ಯಾಕದು ವೈಟ್ ಕಲರೇ ಇರಬೇಕು ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಬ್ಲೀಚ್ ಮಾಡುವಾಗ ಸಿಕ್ಕಾಬಿಟ್ಟೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ಅದರಿಂದನೇ ಕೈ ತೊಳಿತೀವಿ, ಅದರಿಂದ ಎಷ್ಟು ವಾಟರ್, ಆ ಬ್ಲೀಚ್ ಮಾಡೋದಕ್ಕೆ ಸಿಕ್ಕಾಬಿಟ್ಟೆ ವಾಟರ್ನೂ ಕೂಡ ಯೂಸ್ ಮಾಡ್ತಾರೆ. ಸೊ ವಾಟರ್ ವೇಸ್ಟೇಜ್ ಅದೆಲ್ಲ ಅವಶ್ಯಕತೆ ಇಲ್ಲ. ಅಂದರೆ ಅದು ಹೆಂಗಿದೆ ಹಾಗೆ ಯೂಸ್ ಮಾಡೋಣ ಅಲ್ಲ. ಅದನ್ನು ಬೆಳ್ಳಗೆ ಮಾಡಿಕೊಂಡು ಯೂಸ್ ಮಾಡೋವಂಥ ಅವಶ್ಯಕತೆ ಏನಿದೆ? ಸೊ ಒಂದು ವಾಟರ್ ಯೂಸ್ ಮಾಡೋದು ನಿಲ್ಲತ್ತೆ, ಇದು ಹೆಂಗಿದೆ ಅದನ್ನೇ ತೊಗೊಂಡ್ರೆ. ಆ್ಯಂಡ್ ಇನ್ನೊಂದು ಕೆಮಿಕಲ್ಸ್ ಕಡಿಮೆ ಯೂಸ್ ಮಾಡ್ತಿದ್ದೀವಿ. ಸೊ ಇಟ್ಸ್ ಗುಡ್ ಅಲ್ವಾ? ಸೇಮ್ ಪ್ರೈಸ್, ಮತ್ತು ಏನು ಡಿಫ್ರೆನ್ಸ್ ಇಲ್ಲ. ಸೊ ಕಾನ್ಷಿಯಸ್ ಆಗಿ ವಿ ಜಸ್ಟ್ ಹ್ಯಾವ್ ಟು ಟೇಕ್ ದಟ್ ಒನ್ ಸ್ಟೆಪ್, ಕಾನ್ಷಿಯಸ್ ಆಗಿ ಬೇರೆದನ್ನು ತೊಗೊಳೋದಕ್ಕೆ ಅಷ್ಟೇ. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್ ಇಶ್ಯೂ ನಮಗೆ ಇವಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಈ ಥರ ಫೇಸ್ ರೇಸರ್ ಅಂತಲೇ ಸಿಗುತ್ತೆ. ಸೊ ಅದರಿಂದ ನೀವು ಪಫಿನೆಸ್, ಫೇಸ್ನ ಹಿಂಗೆ ಪಫ್ ಅಂತ ಮಾಡಿಬಿಟ್ಟು ಹ್ಯಾವ್ ಟು ರಿಮೂವ್ ದಿ ಹೇರ್. ಸೊ ನಾನು ಇದೇ ರೀತಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದು. ಸೊ ನನಗೇನು ಸೋಫರ್ ಏನೂ ಪ್ರಾಬ್ಲಮ್ ಆಗಲಿ. ಇಟ್ಸ್ ಬಿನ್ ಆಲ್ಮೋಸ್ಟ್ 10 years. ಆ್ಯಕ್ಚುಲಿ ಇದನ್ನು ಮಾಡಿದಾಗೆಲ್ಲ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತಲ್ಲ, ಒಂಥರ ಗ್ಲೋ ಬರುತ್ತೆ ಸ್ಕಿನ್ ಮೇಲೆ. This is the benefit of having your own plant. Nothing processed, ಡೈರೆಕ್ಟಾಗಿ ತೊಗೊಳ್ಳಿ, ಹಚ್ಕೊಳ್ಳಿ. ಚೆನ್ನಾಗುತ್ತೆ. ನನ್ನ ಮಗ ಅವರು ಆಲ್ರೆಡಿ ಎದ್ದು ಬಿಟ್ಟಿದ್ದಾರೆ, ಸೌಂಡ್ ಬರ್ತೈತೆ ನೋಡ್ರಿ. ಇಷ್ಟೇ ನಾನು ಬಂದೆ, ಕೂತೆ, ಇಷ್ಟು ಮಾಡೋಷ್ಟೊತ್ತಿಗೆ ಆಲ್ರೆಡಿ ಎದ್ದ. ಇದಕ್ಕೆ ನನಗೆ ಟೈಮ್ ಸಿಗಲ್ಲ, ಇದಕ್ಕೆ ನನಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಬಟ್ ವಿತ್ ಎ ಹಸ್ಬೆಂಡ್ ಸಪೋರ್ಟ್ ಐ ಕ್ಯಾನ್ ಡೂ ಇಟ್. ಅವ್ನು ನೋಡ್ಕೊತ ಇದ್ದಾನೆ, ಅಳ್ತಾ ಇದ್ದಾನೆ ಯಾಕೋ ಕುಯ್ ಅಂತ. ಹೋಗೋದು ನೋಡಬೇಕು ಏನಕ್ಕೆ ಅಂತ. ಅದು ಲಿಟಲಿ ಎಷ್ಟು ಮಸಾಜ್ ಮಾಡ್ಕೊಂಡ್ರು ಮಾಡ್ಕೊತಾನೇ ಇರಬೇಕು ಅಂತ ಅನ್ನಿಸ್ತದೆ. ತಣ್ಣಗೆ ಚೆನ್ನಾಗಿ ಅನ್ನಿಸ್ತದೆ. ಆ್ಯಂಡ್ ಡ್ರೈ ಸ್ಕಿನ್ ಬೇರೆ ಅಲ್ವಾ, ಸೊ ಹಾಗಾಗಿ ಮಜಾ ಬರ್ತದೆ ನನಗೆ ಗೈಸ್. ಮಜಾ ಮಜಾ ಮಜಾ. ಇದು ಡ್ರೈ ಆದಾಗ ಒಂಥರ ಮುಕ್ಕೆಲ್ಲ ಎಳ್ದಂಗೆ ಆಗುತ್ತೆ. ಐ ಡೋಂಟ್ ಥಿಂಕ್ ಸೊ ಅದು, ಅಂದರೆ ಆಯಿಲ್ ಸ್ಕಿನ್ ಅವರಿಗೆ ಆ ಥರ ಫೀಲ್ ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಯಾವುದೇ ಈ ಥರ ಪ್ಯಾಕು ಏನಾದರೂ ಹಚ್ಕೊಂಡ್ಬಿಟ್ರೆ ಅದು ಒಣಗದ ಮೇಲೆ ಇರೋದು ಹಬ್ಬ. ಯಾಕ್ರಿ ಸರ್, ಯಾಕೆ ಅಳ್ತಿದ್ದೀರಾ? ಹಾಂ, ಏನಾಯಿತು? ನನಗೇನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ನಾನು ಇಲ್ಲಿ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ ಸ್ವಲ್ಪ. ಇದನ್ನು ಒಂಚೂರು ತೊಗೊಂಡು ಇಲ್ಲೆಲ್ಲ ರಂಪ ಮಾಡ್ತಾಯಿದ್ದಾನೆ. ಕಲಂಜಿ ಆಯಿಲ್ ಒಂಚೂರು ತೊಗೊಂಡು. ಮಿಸ್ಟರ್, ಏನು ಮಾಡ್ತಿದ್ದೀರಾ ನೀವು ಸರ್? ನೋಡಿ, ಏನು ಮಾಡ್ತಿದ್ದೀರಾ ಸರ್? ಕಣ್ಣ ಬಾ ಬಾ ಬಾ, ಹೇಳು ಬಾ 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 ಬಾ. ಅದೊಂದು ಕಲ್ತ್ಬಿಟ್ಟಿದ್ದಾನೆ. ನಾವು ಏನೇ ಮಾತಾಡ್ಸಿದ್ರು ಬಾ 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 ಅಂತ ಹೇಳ್ತಾನೆ. ಎಲ್ಲದಕ್ಕೂ ಹಾಗೆ ಹೇಳ್ತಾನೆ. ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ನನ್ನ ಮುಖ ನೋಡ್ತಾ ಇದ್ದಾನೆ. ಬಾ 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 ಬಾ. ಇದನ್ನು ಕೊಡು, ಫ್ಯೂ ಡ್ರಾಪ್ಸ್ ಹಾಕೋಣ, ಇದ್ರೊಳಗೆ ಹಾಕೋಣ ಫ್ಯೂ ಡ್ರಾಪ್ಸ್. ತಡಿ ತಡಿ, ಇದ್ರೊಳಗೆ ಫ್ಯೂ ಡ್ರಾಪ್ಸ್ ಹಾಕೋಣ. 1
2 3 4 5 6 ತಗೊಂಡು ಬಿಸಾಕ್ಬಾರ್ದು. ಇದು ಗ್ಲಾಸ್ ಬಾಟಲ್ಲು ತಿನ್ನಬಾರ್ದಮ್ಮ, ತಿನ್ನೋದಲ್ಲ ಅದು, ತಿನ್ನೋದಲ್ಲ ಪೂಜು, ತಿನ್ನೋದಲ್ಲ, ಆಟಾಡಬೇಕು, ತಿನ್ನೋದಲ್ಲ. ಏನೇ ಸಿಕ್ಕರೂ ಬಾಯಿಗೆ ಹಾಕೊಳ್ಳೋ ಸ್ಟೇಜು. ಸೊ ಹಾಗಾಗಿ ಪ್ರತಿಯೊಂದು ಬಾಯಿಗೆ ಹಾಕೊತಾನೆ, ಪ್ರತಿಯೊಂದು ಏನು ಸಿಕ್ಕರೂ ಬಾಯಿಗೆ ಹಾಕೊಳ್ಳೋದು. ಫಸ್ಟ್ ಹೋಗೋದೇ ಬಾಯಿಗದು ಅಲ್ಲ ಪೂಜು? ಪ್ಲಾಸ್ಟಿಕ್ ಅಮ್ಮ ತಿನ್ನಬಾರ್ದು. ನೋ 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 ನೋ. ನೀನು ಹಲ್ಲು ತೋರಿಸು, ಹಲ್ಲು ಹಲ್ಲು ನಿಂಗೆ ಎಷ್ಟಲ್ಲಿ ಬಂದಿದೆ ತೋರಿಸು. ಇಲ್ಲಿ 2 ಬಂದಿದೆ ಅವನಿಗೆ. ಬೇಡ ಬೇಡ ಬೇಡ. ಇದು 9th ಮಂತಿಂದು ನಾವು ಬರ್ಡೇ ಶೂಟ್ ಮಾಡಿದ್ವಿ. ಒಂಥರ ಅಂದರೆ ಕಿಚನ್ ಥೀಮಲ್ಲಿ ಶೂಟ್ ಮಾಡಿದ್ದು. 8ಗೆ ಮಾಡಲ್ಲ ನಾವು, 12ಗೆ ಮಾಡಲ್ಲ. ಬಿಕಾಸ್ ಆಫ್ ಆಬ್ವಿಯಸ್ ರೀಸನ್ ವಿಲ್ ಬಿ ಬ್ಯುಸಿ. ಬಟ್ ಆ ಮಂತಲ್ಲಿ ಯಾವಾಗಲೂ ಸೊ ಅದೇ ಹೇಳಕ್ಕೆ ಬಂದೆ, ಆ ಮಂತಲ್ಲಿ ಯಾವುದಾದ್ರೂ 1 ಡೇ ನಾವು ಶೂಟ್ ಮಾಡ್ತೀವಿ ಆ ಪರ್ಟಿಕ್ಯುಲರ್ ಮಂತಿಂದು ಅನ್ನೋ ಥರ. ಆ್ಯಂಡ್ ಈ ಥರ ಹೊರಗಡೆ ಪಾಟಲ್ಲಿ ಒಂದಷ್ಟು ಕಲ್ಲಿದ್ದಾವೆ ಅವು. ಸೊ ಅದನ್ನು ಹೋಗಿ ಹೋಗಿ ಬಾಯಿಗೆ ಹಾಕೊತಾನೆ ಅವನು. ಅಂದರೆ ಅವನೊಂದು ಹ್ಯಾಬಿಟ್ ಹೇಳ್ತಾನೆ. ಅಂದರೆ ಅವನಿಗೆ ನಾವು ಫಸ್ಟಿಂದನೂ ಈ ಥರ ಮಾಲ್ಟು ಪ್ಯೂರೀಸು ಅಥವಾ ರನಿ ಫುಡ್ಸ್ ಕೊಟ್ಟಿಲ್ಲ ಅವನಿಗೆ. ಟೆಕ್ಸ್ಚರ್ ಇರೋಂಥ ಫುಡ್ಡನ್ನೇ ನಾವೇನು ತಿಂತಾಯಿದ್ವಿ ಅದೇ ಥರದ್ದು ಕೊಟ್ಟು ಅವನಿಗೆ ಅಭ್ಯಾಸ ಆಗಿ ಲೈಕ್ ಅವ್ನು ಯಾವತ್ತೂ ಯಾವುದನ್ನು ಹಾಗೆ ಸ್ವ್ಯಾಲೋ ಮಾಡಲ್ಲ. ಯಾವುದು ಅವನಿಗೆ ಜಗಿಯಕ್ಕೆ ಬರುತ್ತೆ ಅದನ್ನಷ್ಟೇ ಅವ್ನು ನುಂಗೋದು. ಸೊ ಅದರಿಂದ ಯಾವತ್ತೂ ಚೋಕ್ ಆಗೋದಿಲ್ಲ. ಅವನಿಗೆ ಸ್ನಾನ ಮಾಡಿಸಿ ಇಲ್ಲಿ ಮಲಗಿಸಿದ್ದಾನೆ ಗುರು. ಅವನಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾನೆ. ಸೊ ದಟ್ ನಾನು ಹೋಗಿ ಬೇರೆ ಕೆಲಸ ಮಾಡ್ಕೊಂಬರ್ತೀನಿ. ಆಲ್ಮೋಸ್ಟ್ ಒಂದು ಫಸ್ಟ್ ಮಂತಿಂದನೂ ಫ್ರಮ್ ದ ಡೇ 1 ಆರ್ ಡೇ 2 ಇಂದನೂ ನಾನು ಅಮ್ಮ ಸೇರಿನೇ ಅವನಿಗೆ ಸ್ನಾನ ಮಾಡಿಸ್ತಾಯಿದ್ದು. ಸೊ ಹಾಗಾಗಿ ನನಗೆ ಆಲ್ಮೋಸ್ಟ್ ಅಭ್ಯಾಸ ಆದಂಗಿದೆ. ನೋಡಿ ಹೆಂಗೆ ಮಾಡಿಸೋದು ಅಂತ. ಅಮ್ಮನ ಮನೆ 5th ಮಂತ್ ಆದಮೇಲೆ ಅಮ್ಮನ ಮನೆಯಿಂದ ಬಂದಾಗಿಂದ ನಾನೇ ಮಾಡಿಸ್ತಾ ಇರೋದು ಅವನಿಗೆ. ಫಸ್ಟ್ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಮಾಡಿಸೋದು ಏನು ಅಂತ ಎಲ್ಲ. ಹೆದರಿಕೆ ಬರೋದು ಫಸ್ಟ್ ಒಬ್ಬಳೇ ಮಾಡಿಸ್ಬೇಕಾರೆ. ಅವನು ಯಾಕಂದರೆ ತುಂಬ ತುಂಟ ಇದ್ದ, ಓಡಾಡ್ತಿದ್ದ ಹಿಂಗೆ. ಬಟ್ ಆಮೇಲೆ ಲೈಕ್ ಇಟ್ ಗಾಟ್ ಟು ಯೂಸ್ ಟು ಇಟ್ ನಾವು. ಸೊ ಈಗ ಕುತ್ಕೊತಾನೆ. ಬಟ್ ಕುತ್ಕೊಂಡು ನನಗೆ ಸ್ನಾನ ಮಾಡ್ಸೋಕ್ಕೆ ಹೆದರಿಕೆ ಬರುತ್ತೆ, ಹೆಂಗೆ ಮತ್ತೆ ಹಿಂದೆ ವಾಲ್ತಾನೇನೋ ಅಂತ. ಮೇ ಬಿ ಆಫ್ಟರ್ ಎ ಇಯರ್, ಫಸ್ಟ್ ಇಯರ್ ಬರ್ಡೇ ಆದಮೇಲೆ ನಾನು ಕೂಸಿ ಸ್ನಾನ ಮಾಡಿಸ್ಬೋದು ಅಂತ. ಈಗ ನೋಡಿ ಓಡ್ತಾ ಇದ್ದಾನೆ. ಸೊ ಆಲ್ ದಿಸ್ ಮುರ್ಕು ತಿಂದು ಅರ್ಧಂಬರ್ಧ ಬಿಟ್ಟಿರೋದು ಎಲ್ಲ ಗೋಸ್ ಟು ಹಿಸ್ ಪಪ್ಪ. ಅವ್ರ ಪಪ್ಪ ತಿಂತಾರೆ ಇವಾಗ. ಸೊ ಹಿಸ್ ಪಪ್ಪಾಸ್ ಬ್ರೇಕ್ಫಾಸ್ಟ್. ಆಟಾಡ್ಬೇಕಂದ್ರೆ ನೀರು ಕುಡಿಬೇಕಂದ್ರೆ ಬೇಗ ಒಂದೇ ತೊಟ್ಟು. ಆದರೆ ಮಕ್ಕಳಿಗೆ ನೀರು ಕುಡಿಸೋದು ಎಷ್ಟು ಕಷ್ಟ ಅಂದರೆ ತಲೆನೋವು. ನನಗೆ ಇವ್ನಿಗೆ ಊಟ ಮಾಡಿಸೋದಕ್ಕೆ ನಾನು ಯಾವತ್ತೂ ಕಷ್ಟಪಟ್ಟಿಲ್ಲ. ಯಾಕಂದರೆ ಅವ್ನು ತಿನ್ನಲಿ ಬಿಟ್ಟಿರಲಿ ಅಂತ ಬಿಟ್ಬಿಟ್ಟಿರ್ತೀನಿ. ಅಂದರೆ ಅವ್ನು ವೆನ್ ಈ ಸೇಸ್ ನೋ ಇಟ್ಸ್ ನೋ, ಅವ್ನಿಗೆ ಮತ್ತೆ ನಾನು ಕೊಡೋದಕ್ಕೆ ಹೋಗಲ್ಲ. ಬಟ್ ಅಟ್ಲೀಸ್ಟ್ ನೀರು ಒಂದು ಸ್ವಲ್ಪನಾದರೂ ಕುಡಿಲಿ ಅಂತ ಆಫರ್ ಮಾಡ್ತಾನೆ ಇರ್ತೀನಿ. ಹೆಂಗೆ ಕೈ ತಳ್ಳೋದು, ಒಂದು ಗುಟಕ್ಕೆ ಕುಡಿತಾನೆ, ತಿರುಗ್ತಾನೆ ಆ ಕಡೆ. ಕುಡಿ, ನಿನಗೆ ಹೇಳ್ತಾ ಇರೋದು. ಸೊ ನಾನಿಲ್ಲಿ ಪೀನಟ್ ಬಟರ್ ಮಾಡ್ತಾ ಇದ್ದೇನೆ. ಅದಕ್ಕೆ ಚೆನ್ನಾಗಿ ನಾನು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ನೀಟಾಗಿ ಹುರ್ಕೊಳ್ಳಿ ಕಡಲೆ ಬೀಜ. ಬಿಕಾಸ್ ಚೆನ್ನಾಗಿ ಅಂದರೆ ಟೇಸ್ಟಿಯಾಗಿ ಚೆನ್ನಾಗಿ ಬರಬೇಕು ಅಂತಂದರೆ ಚೆಂದ ಮಾಡಿ ಹುರ್ಕೋಬೇಕು. ಫಸ್ಟ್ ಸ್ಟೆಪ್. ಯಾರಿಗೆಲ್ಲ ಆ್ಯಕ್ಚುಲಿ ಈ ಥರ ಹುರಿದಿರೋ ಕಡಲೆ ಬೀಜ ತಿನ್ನೋಕೆ ಇಷ್ಟ? ಸಗಡ ಇರುತ್ತಲ್ಲ, ನಾನು ಚಟ್ನಿ ಮಾಡಿದಾಗ ಅವಾಗೆಲ್ಲ ತಿಂತಾ ಇರ್ತೀನಿ. ಪೀನಟ್ ಬಟರ್ಗಿಂತ ನಾನು ತಿನ್ನೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಕಡಲೆ ಬೀಜ ಚೆಂದ ಮಾಡಿ ನೀಟಾಗಿ ಹುರಿದಿದ್ದೇವೆ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, 1 ಸ್ಪೂನು ಘೀ ಮತ್ತು 1 ಸ್ಪೂನ್ ಬೆಲ್ಲ ಪುಡಿ ಅಥವಾ ಬೆಲ್ಲ, ಆಮೇಲೆ ಕೊಕೋವಾ ಪೌಡರ್ ಅಂತ ಸಿಗುತ್ತೆ ಆಯಿತಾ ನಿಮಗೆ ಮಾರ್ಕೆಟಲ್ಲಿ. ಸೊ ಅದೊಂದು 2 ಸ್ಪೂನ್ಸ್ ಹಾಕ್ತೇನೆ. ಸೊ ಅದು ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಕೊಕೋವಾ ಪೌಡರ್ ಅಂತ ಹೇಳೋದು.
ನಾನಿಲ್ಲಿ ಆರ್ಗ್ಯಾನಿಕ್ ಪ್ಯೂರ್ ಆ್ಯಂಡ್ ಸೋರ್ದು ಬ್ರ್ಯಾಂಡಿಂದ ಯೂಸ್ ಮಾಡ್ತಾ ಇದ್ದೇನೆ. ಇದು ಹೆಂಗಿದೆ ಅಂದರೆ ಚಾಕ್ಲೇಟ್ ಕೊಡೋದಕ್ಕೆ ನಾವು ಯೂಸ್ ಮಾಡಿದೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಇದನ್ನು ಮಾಡಲೇಬೇಕಂತ ಏನಿಲ್ಲ. ನಿಮಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಸ್ಕಿಪ್ ಇಟ್ ಆ್ಯಂಡ್ ಯು ವಿಲ್ ಗೆಟ್ ಇಟ್ ಇನ್ ಆಲ್ ಸೂಪರ್ ಮಾರ್ಕೆಟ್. ಅದು ಆನ್ಲೈನೂ ಸಿಗುತ್ತೆ ನಿಮಗೆ, ಸಪೋಸ್ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗ್ತಾ ಇಲ್ಲ ಅಂತಂದರೆ. ಸೊ ನನಗೆ ಈ ಫ್ಲೇವರ್ ತುಂಬ ಇಷ್ಟ, ಚಾಕ್ಲೇಟ್ ಫ್ಲೇವರ್. ಅಂದರೆ ಇನ್ಸ್ಟೆಡ್ ಆಫ್ ಲೈಕ್ ಹೋಗಿ ಆ ಮೈದಾ, ಶುಗರು, ಪಾಮ್ ಆಯಿಲ್ ಇರೋಂಥ ಚಾಕ್ಲೇಟ್ ತಿನ್ನೋ ಬದಲು ನನಗೆ ಈ ಥರ ಚಾಕ್ಲೇಟ್ ಫ್ಲೇವರ್ಸ್ನ ಕನ್ಸ್ಯೂಮ್ ಮಾಡ್ತೀನಿ ಅಷ್ಟೇ. ಸೊ ಒಂಚೂರು ದೊಡ್ಡ ಜಾರ್ ತೊಗೊಳ್ಳಿ. ಸೊ ಅದಕ್ಕೆ ಕಡಲೆ ಬೀಜ, ಒಂದಷ್ಟು ಬೆಲ್ಲ ಹಾಕ್ತಿದ್ದೀನಿ. ತುಪ್ಪ ಕೊಡ್ತೀನಿ ತಡಿ, 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಕೊಕೊವಾ ಪೌಡರ್ 2 ಸ್ಪೂನ್ ಹಾಕ್ತೀನಿ. ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾನೇ ಹಾಕೊಳ್ಳಿ. ಓಕೆ, ಇದನ್ನು ಗ್ರೈಂಡ್ ಮಾಡಿ ಮಿಕ್ಸಿ ಹಾಕ್ತಾ ಇದೀನಿ, ಹೆದರ್ಕೋಬಾರ್ದು. ಗ್ರೈಂಡ್ ಮಾಡಬೇಕು ಅಂತಂದರೆ ಲೈಕ್ ನೀವು ಬಟರಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ರೀತಿ ಗ್ರೈಂಡ್ ಮಾಡಬೇಕು. ಸೊ ಈಗ ಬಂದಿದೆ ನೋಡಿ, ಎಷ್ಟೊಂದು ಕಡಲೆ ಬೀಜ ಹಾಕಿದ್ದು, ಇದ್ರ ಅರ್ಧ ಇದೆ ಇದು ಅಷ್ಟೇ. ಆಲ್ಮೋಸ್ಟ್ ಬರುತ್ತೆ 1 ಮಂತ್ 2 ಮಂತ್ಸ್ ಬರುತ್ತೆ ಇದು. ಸೊ ಆ್ಯಂಡ್ ಇದರಲ್ಲಿ ಅಂಗಡೀಲಿ ತೊಗೊಳೋದ್ರಲ್ಲಿ ನೀವು ಜಾಸ್ತಿ ಪಾಮ್ ಆಯಿಲ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಕಡಲೆ ಬೀಜ ಅಂತ ಹೆಸರಿಗಿಟ್ಟಿರುತ್ತೆ ಅಷ್ಟೇ, ಅದ್ರಲ್ಲಿ 100% ಕಡಲೆ ಬೀಜ ಇರೋದಿಲ್ಲ. ಸೊ ವೆರಿ ರೇರ್ ಬ್ರ್ಯಾಂಡ್ಸ್ಗಳು ಒಂದೊಂದಷ್ಟಿದ್ದಾವೆ, ಅದು ಮಾತ್ರ ಪ್ಯೂರ್ ಇರೋದು. ಸುಮಾರು ಬರೀ ಕಡಲೆ ಬೀಜ ಅದು ಇದು ಫ್ಲೇವರ್ಸು ಅಂಥವೇ ಇದ್ದಾವೆ. ಸೊ ಆ ಇದರಲ್ಲಿ ಐ ಥಿಂಕ್ ದಿಸ್ ಇಸ್ ವೆರಿ ಗುಡ್ ಆ್ಯಂಡ್ ಹೆಲ್ದಿ, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಪೀನಟ್ ಬಟರ್ ರೆಡಿ. ಸೊ ಮಾಡಾದ್ಮೇಲೆ ಹಿಂಗೆ ಚೆನ್ನಾಗಿ ನೆಕ್ಕಿ. ಲಿಟರಲಿ ದಿಸ್ ಇಸ್ ಸೋ ಯಮ್ಮಿ. ಐ ಲವ್ ಪೀನಟ್ ಬಟರ್. ನನ್ನ ಮಗನೂ ತಿಂತದಾನಲ್ಲಿ, 1 ಸ್ಪೂನೆಲ್ಲ ಅವನಿಗೂ ಬಿಟ್ಟಿದ್ದಾನೆ. ಯಮ್ಮಿ. ಪೀನಟ್ ಬಟರ್ ಕನ್ನ ತಗೋ. ಲೈಕ್ ಡಿಟ್ ಕನ್ನ. ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಇಷ್ಟ ಆಯ್ತಾ? ಹೋಮ್ ಮೇಡ್ ಪೀನಟ್ ಬಟರ್. ಸ್ಟಾಪ್ ಮಾಡಿ. ಸೊ ಈ ಕಡೆ ಪಾಪುನ ಮಲಗಿಸಿ ಆ ಕಡೆ ನನ್ನ ಹಸ್ಬೆಂಡ್ ಮೂವಿನ ನೋಡಿಕೊಂಡು ಸ್ವಲ್ಪ ಸೊಪ್ಪು ಬಿಡಿಸೋದು ಅಥವಾ ಬಟಾಣಿ ಆ ಥರ ಎಲ್ಲ ಏನು ಬಿಡಿಸೋದಿದೆ ಅದನ್ನೆಲ್ಲ ಆನ್ ಮಾಡ್ಕೊತಿದ್ದಾನೆ. ಆ್ಯಂಡ್ ನನಗೆ ಕಿಚನ್ನಲ್ಲಿ ಫುಲ್ಲು ಕೆಲಸ. ಸೊ ನಾನು ಇಲ್ಲಿ ಒಂದು ರಾಗಿ ಸೇರಿದು ಪೌಡರ್ ಮಾಡಿಕೊಂಡೆ. ಆಮೇಲೆ ಪೀನಟ್ ಲಡ್ಡು ಅಂತಂದರೆ ಕಡಲೆ ಬೀಜದ್ದು ಲಡ್ಡುನ ಮಾಡಿಕೊಂಡೆ, ಪ್ರೋಟೀನ್ ಆ್ಯಂಡ್ ಎಳ್ಳಿಂದು ಲಡ್ಡು ಮತ್ತು ರಾಗಿದು ಲಡ್ಡು. ಸೊ ಈ 3 ಲಡ್ಡು ಮಾಡ್ಕೊಂಡಿದ್ವಿ. ಅಂದರೆ ಸಮ್ಟೈಮ್ಸ್ ಸಂಜೆ ಹಸಿವಾದಾಗ ಇನ್ಸ್ಟೆಡ್ ಆಫ್ ಇನ್ ಜಂಕ್ ಇದನ್ನು ತಿನ್ಬೋದು. ಆ್ಯಂಡ್ ಇಟ್ಸ್ ಎ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ನಾವು ಮಾಡಿದ್ದು. ಆ್ಯಂಡ್ ಎಲ್ಲದು ತುಂಬ ಸಿಂಪಲ್, ಜಸ್ಟ್ ನೀವು ಹುರ್ಕೋಬೇಕು, ಅದನ್ನು ಹುರ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ. ಕಡಲೆ ಬೀಜದಲ್ಲಿ ಮತ್ತು ಎಳ್ಳು ಎರಡರಲ್ಲೂ ಸ್ವಲ್ಪ ಆಯಿಲ್ ಕಂಟೆಂಟ್ ಇರೋದ್ರಿಂದ ನೀವು ಈಸಿಯಾಗಿ ಉಂಡೆನ ಕಟ್ಬೋದು, ಏನೂ ಕಷ್ಟ ಆಗಲ್ಲ. ಸೊ ಅಷ್ಟೇ ಸಿಂಪಲ್ ರೆಸಿಪಿಗಳು. ನಾನು ತುಂಬ ಕಷ್ಟ ಇರೋವೆಲ್ಲ ಯಾವುದೂ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಐ ಲವ್ ಡೂಯಿಂಗ್ ಎವ್ರಿಥಿಂಗ್ ಫ್ರಮ್ ಸ್ಕ್ರ್ಯಾಚ್. ನನಗದು ಅಂದರೆ ಏನೋ ಒಂಥರ ಸಮಾಧಾನ, ಖುಷಿ ಸಿಗುತ್ತೆ ನನಗೆ ಪ್ರತಿಯೊಂದು ಸ್ಕ್ರ್ಯಾಚಿಂದ ಮಾಡೋದಕ್ಕೆ. ನಾನು ಮೋಸ್ಟ್ ಆಫ್ ದಿ ಐಟಮ್ಸ್ ನಾನೇ ಸ್ಕ್ರ್ಯಾಚಿಂದ ಮಾಡೋದು. ನನಗೆ ಇಷ್ಟ ಆಗಲ್ಲ ಹೊರಗಿಂದ ತಂದು ಅದನ್ನು ತಿನ್ನೋದು. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಡೂ ಇಟ್ ಅಟ್ ಹೋಮ್. ಆ್ಯಂಡ್
ಯಾ ಐ ಲೈಕ್ ಇಟ್. ಐ ಪ್ರಿಟಿ ಮಚ್ ಎಂಜಾಯ್ ಡೂಯಿಂಗ್ ಇಟ್. ನನಗೇನು ಆ ಥರ ಪ್ರೆಷರ್ ಆ ಥರ ಅಂತ ಅನಿಸಲ್ಲ. ಐ ನೋ ಸಮ್ಟೈಮ್ಸ್ ಐ ಮೇ ಗೆಟ್ ಟಯರ್ಡ್, ಬಟ್ ಐ ಲವ್ ಡೂಯಿಂಗ್ ದ್ಯಾಟ್ ವರ್ಕ್. ಅಂದರೆ ಇಷ್ಟ ಇದ್ದಿದ್ದ ಕೆಲಸ ಎಷ್ಟು ಮಾಡಿದ್ರೂ ಬೇಜಾರಾಗಲ್ಲ ಅಂತ ಹೇಳ್ತಾರಲ್ಲ, ಎಕ್ಸಾಕ್ಟ್ಲಿ ದಟ್ಸ್ ಹೌ ಐ ಫೀಲ್. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೋಪ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಕೀಪ್ ವಾಚಿಂಗ್, ಕೀಪ್ ಲವಿಂಗ್. ಮತ್ತು ಇನ್ನೊಂದು ವ್ಲಾಗ್ದೊಂದಿಗೆ ಸಿಗ್ತೀನಿ. ನಾನು ಅರ್ಪಿತಾ ದಿಲ್ಕ, ಸೈನಿಂಗ್ ಆಫ್. ಬಾಯ್.